ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಬಿಕಾಂ ಪದವೀಧರರಿಗೆ ಶಿಕ್ಷಕ ಹುದ್ದೆ ಈ ಸುದ್ದಿ ಕೂಡ ವೈರಲ್ ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಶಿಕ್ಷಣ ಇಲಾಖೆ ಭೇಟಿ ನೀಡಿದ್ದಾರೆ, ಮನವಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಗಳನ್ನ ಚೇಂಜಸ್ ಕೂಡ ಮಾಡಿ, ಕ್ವಾಲಿಫಿಕೇಶನ್ ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಇದೆ, ಅದನ್ನ ಚೇಂಜ್ ಕೂಡ ಮಾಡಬಹುದು. ಮತ್ತು ಹುದ್ದೆಗಳ ಸಂಖ್ಯೆ ಹೆಚ್ಚಳ ಮಾಡಿ ಸಾಕಷ್ಟು ಗೊಂದಲ ಕೂಡ ಇದೆ, ವಯೋಮಿತಿ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಥಿಂಗ್, ಈಗ 15,000 ಅಧಿಸೂಚನೆ ನೇಮಕಾತಿ ನೋಟಿಫಿಕೇಶನ್ ಆಗಿದೆ. ಅಲ್ಲಿ BEd ಶಿಕ್ಷಣ ಪಡೆದವರು, TET ಪಾಸ್ ಆದವರು, ಬಿಕಾಂ ಪದವೀಧರಿಗೆ ಅವಕಾಶ ಕೊಡಬೇಕು, ಅವರನ್ನ ಕಡೆಗಣಿಸಲಾಗಿದೆ ಅಂತ ನೂರಾರು ಆಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ನಗರದ ಶಾಲಾ ಶಿಕ್ಷಣ ಇಲಾಖೆಗೆ ಆಯುಕ್ತರ ಕಚೇರಿಗೆ ತೆರಳಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ತಮಗೆ ಆಗುತ್ತಿರುವ ಅವಕಾಶ ವಂಚನೆ ಬಗ್ಗೆ ಕೂಡಲೇ ಸರಿಪಡಿಸಬೇಕು ಅಂತೇಳಿ, ನಮಗೆ ತೊಂದರೆ ಕೂಡ ಆಗ್ತಿದೆ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ಕ್ರಮದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಆಕಾಂಕ್ಷಿಗಳು. ಬಿಕಾಂ ಪದವೀಧರರ ಕಡೆಗಣನೆ ಬಗ್ಗೆ ಈ ಹಿಂದೆ ನಾವು ಆಕ್ಷೇಪಣೆ ಹೊರಿಸಿದ್ದೀವಿ, ಆದ್ರೆ ಅದನ್ನು ಪರಿಗಣಿಸದೆ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲ ಅಂತೇಳಿ ಸರ್ಕಾರ ನೇಮಕಾತಿ ಸೂಚನೆ ಹೊರಡಿಸಿದೆ ಅಂತ ಹೇಳಿ ಹೇಳಿದೆ. ಎಷ್ಟು ಸರಿ ಅಂತೇಳಿ ಆಯುಕ್ತರಾದ ವಿಕಾಸ್ ಕಿಶೋರ್ ಸುರಳ್ಕರ್ ಅವರ ಮುಂದೆ ಪ್ರಶ್ನಿಸಿದ್ದಾರೆ. 7,000 ಮಂದಿ ಅರ್ಹ ಬಿಕಾಂ ಪದವೀಧರರು BEd TET ಪಾಸ್ ಆಗಿದ್ದಾರೆ. ಆದರೆ ಈಗ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಲಾ ಮತ್ತು ವಿಜ್ಞಾನ ಪದವೀಧರರಿಗೆ ಮಾತ್ರ ಅವಕಾಶ ನೀಡಿ ನಮ್ಮನ್ನ ಹೊರಗಿಟ್ಟು ವೃಂದ ನೇಮಕಾತಿ ನಿಯಮ ತಿದ್ದುಪಡಿ ಮಾಡಿರೋದು ಯಾವ ರೀತಿಯ ನ್ಯಾಯ ಅಂತ ಕೂಡ ಕೇಳಿದ್ದಾರೆ. ಆಕಾಂಕ್ಷಿಗಳು ಕೂಡ ಹೇಳಿದ್ದಾರೆ. ಇದು ಸುದ್ದಿ ಆಗ್ತದೆ, ನೋಡೋಣ ಏನೋ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಇನ್ನ ಕೆಲವರು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ನಮಗೆ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಗೊಂದಲ ಕೂಡ ಇದೆ. ಇನ್ನು ವಯೋಮಿತಿದ್ದು 2 ಚೇಂಜಸ್ ಕೂಡ ಮಾಡ್ತಾರಂತೆ. ಇನ್ನು ಡಿಸ್ಕ್ರಿಪ್ಟಿವ್ ಟೈಪ್ ನಿಮಗೆ ಗೊತ್ತಿರೋ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಕೆಲವೊಂದು ಗೊಂದಲ ಕೂಡ ಇದೆ. ಎಲ್ರಿಗೂ ಕೂಡ ಮಾಡಿರೋದು ಸರಿ, GPST HST ಎಲ್ಲ ಸರಿ ಇದೆ, ಬಟ್ PSTR ಮತ್ತೆ ಫಿಸಿಕಲ್ ಎಜುಕೇಶನ್, ಕಂಪ್ಯೂಟರ್ ಟೀಚರ್ಸ್ ಗಳಿಗೆ ಎಷ್ಟು ಸರಿ ಅಂತ ಹೇಳಿ ಕೆಲವರು ಕೇಳ್ತಾ ಇದ್ದಾರೆ. ಅದನ್ನ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಇನ್ನು ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಭೇಟಿ ನೀಡಿ ಮನವಿ ಕೂಡ ಕೊಟ್ಟಿದ್ದಾರೆ. ನೋಡೋಣ ಏನಾದ್ರು ಮೇಜರ್ ಚೇಂಜಸ್ ಕೂಡ ಮಾಡ್ತಾರಾ ಅಂತೇಳಿ ನೆಕ್ಸ್ಟ್ ಶಿಕ್ಷಣ ಇಲಾಖೆಗೆ ಹೋಗ್ತಾ ಇದ್ದಾರೆ. ಆಗ ನಿಮಗೆ ಏನಾದ್ರು ಮಾಹಿತಿ ಗೊತ್ತಾಗುತ್ತೆ ನೋಡೋಣ. ಈಗ ಸದ್ಯಕ್ಕೆ ಈ ಸುದ್ದಿ ಆಗ್ತದೆ, ಬಿಕಾಂ ಪದವೀಧರರಿಗೆ ಹುದ್ದೆಗಳನ್ನ ಕೊಡಬೇಕು ಅಂತ.